ಇವತ್ತು ನಮ್ಮ ಹೆಜ್ಜೆ ಮೇಳ ಇವತ್ತು 12ನೇ ದಿನ, ಐ ಥಿಂಕ್ 13ನೇ ತಾರೀಕು ಪ್ರಾರಂಭ ಆಯಿತು. ಇವತ್ತು ಒಂದು ವಿಶೇಷವಾದಂಥ ನಮ್ಮ ಮಕ್ಕಳಿಗೆ ಇವತ್ತೊಂದು ವಿಶೇಷವಾದಂಥ ಒಂದು ದಿನ. 70 ಜನ ಮಕ್ಕಳಿದ್ದಾರೆ. ಸಾಮಾನ್ಯವಾಗಿ ನಾವು ಶಿಬಿರದಲ್ಲಿ ಬೆಳಗ್ಗೆ ಫಸ್ಟ್ ಅವರಲ್ಲಿ ಮ್ಯೂಸಿಕ್ ಇದ್ರ ಬಗ್ಗೆ ಹೇಳ್ತೀವಿ. ನಂತರ ಡೊಳ್ಳು, ಕೋಲಾಟ, ಜನಪದ ನೃತ್ಯ ಈ ಥರ ಬೇರೆ ಬೇರೆ ಇದನ್ನೆಲ್ಲ ಕಲಿಸ್ತಾ ಇದ್ವಿ. ಕೊನೆಗೆ ಅಲ್ಟಿಮೇಟಾಗಿ ಒಂದು ನಾಟಕವನ್ನು ಕೂಡ ಕಲಿಸ್ಬೇಕಂತ ಇದು ಮಾಡಿದ್ವಿ. ಇದು ಕುವೆಂಪು ಅವರ ಬೊಮ್ಮನಹಳ್ಳಿ ಕಿದ್ದಜೋಗಿ ನಾಟಕವನ್ನು ತಗೋಬೇಕು ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ಮಕ್ಕಳು ಸುಮಾರು ಜನ, ಒಂದು 50 ಭಾಗ ಜನ ಹೊಸಬ ಮಕ್ಕಳು ಬಂದಿದ್ದಾರೆ. 5th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ 70 ಮಕ್ಕಳಿದ್ದಾರೆ. ಅದರಲ್ಲಿ ಕೆಲವರು ನಮ್ಮ ಈ ಹಿಂದಿನ 2 ಶಿಬಿರಗಳಿಗೆ ಬಂದಂಥವರು ಇದ್ದಾರೆ, ಹೊಸಬರು ಇದ್ದಾರೆ. ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಬೇಕು. ಒಂದು ನಾಟಕ, ಅದು ವಿಶೇಷವಾಗಿ ಒಂದು ಮಕ್ಕಳ ನಾಟಕದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ, ಒಂದು ನಾಟಕದ ಭಾಗವಾಗಿ ತೊಡಗಿಸ್ಕೊಳ್ಳೋದಕ್ಕೆ ಒಬ್ಬ ನಟನಾಗಿ ಮತ್ತು ಅಲ್ಲಿ ವೇದಿಕೆಯ ಮೇಲೆ ಒಬ್ಬ ಪಾತ್ರಧಾರಿಯಾಗಿ ತೊಡಗಿಸ್ಕೊಳ್ಳೋದಕ್ಕೆ ಬೇಕಾದಂಥ ಒಂದು ಸ್ಫೂರ್ತಿ ಏನಿದೆ ಅದು ನನ್ನ ಪ್ರಕಾರ ಅದೊಂಥರ ಪಠ್ಯ ಇದ್ದಂಗೆ. ಅದೊಂದು ಪಠ್ಯ ಇದ್ದಂಗೆ. ಸೊ ಆ ಥರದ ಒಂದು ಪಠ್ಯವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತಾಯಿದ್ದೆ. ಸೊ ಆ ಥರದ ಪಠ್ಯ ಎಲ್ಲಿ ಹುಡ್ಕೋದು? ಈಗ ನಾವು ಬೇರೆ ಬೇರೆ ಮಕ್ಕಳ ಸಂಬಂಧಪಟ್ಟಂಗೆ ಆಡುವಂಥ ನಾಟಕಗಳ ಬಗ್ಗೆ ಮತ್ತು ಆ ನಟರ ಬಗ್ಗೆ ಹುಡುಕಬೇಕು ನಾವು. ಸೊ ನನಗೆ ಇಮ್ಮಿಡಿಯೇಟಾಗಿ ಫ್ಲ್ಯಾಶ್ ಆಗಿದ್ದು ನಮ್ಮ ಬೇಲೂರು ರಘುನಂದನ್ ಅವರ ಬರೆದಿರುವಂತಹ ಚಿಟ್ಟೆ ನಾಟಕ. ನಮ್ಮ ಕೃಷ್ಣಮೂರ್ತಿ ಕವತ್ತಾರ ಅವರು ನಿರ್ದೇಶನ ಮಾಡಿದ್ದು, ಮತ್ತು ನಮ್ಮ ರಘುನಂದನ್ ಅವರ ಮಗ ಭಾಳ ಅದ್ಭುತವಾದಂಥ ಒಂದು ನಟನ ಕೌಶಲ್ಯವನ್ನು, ಮತ್ತು ಒಬ್ಬ ನಟನಿಗೆ ಬೇಕಾದಂತಹ ಎಲ್ಲ ಆಯಾಮಗಳಲ್ಲಿಯೂ ಕೂಡ ನಾನು ಪೂರ್ಣ ಪ್ರಮಾಣವಾಗಿ ಕಲ್ತಿದ್ದಾನೆ ಅಂತ ನಾನು ಹೇಳೋದಕ್ಕಿಂತ ಅದನ್ನು ಒಂದು ಪ್ರಯತ್ನ ಪಡ್ತಾ ಇದ್ದೇನೆ. ಒಬ್ಬ ನಟನಿಗೆ ಬೇಕಾಗಿರುವಂಥ ಒಂದು ವೇದಿಕೆ ಮೇಲೆ ಒಬ್ಬ ನಟ ಒಂದು ನಾಟಕವನ್ನು, ಒಂದು ವಿಚಾರವನ್ನು, ಒಂದು ವಿಷಯವನ್ನು ಪ್ರೇಕ್ಷಕನ ಎದೆಗೆ ಮುಟ್ಟಿಸೋದಕ್ಕೆ ಬೇಕಾಗುವಂಥ ಎಲ್ಲ ನಟನಾ ಕೌಶಲ್ಯಗಳನ್ನು ಮುಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತದೆ ಇವತ್ತಿನ ನಾಟಕ ನಾನು ನೋಡಿದಾಗ. ಯಾಕಂದ್ರೆ ನಾನು ಇವತ್ತು ಫಸ್ಟ್ ಟೈಮ್ ನೋಡಿದ್ದು. ಆದರೆ ನಮ್ಮ ಮಕ್ಕಳು ಕೂಡ ಇಡೀ ನಾಟಕ ಉದ್ದಕ್ಕೂ ಕೂಡ ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಿದ್ರು ಮತ್ತು ಸ್ಪಂದಿಸ್ತಿದ್ರು ಅಂದರೆ, ಮಕ್ಕಳನ್ನ ಒಬ್ಬ ನಟನಾಗಿ ಆ ಮಕ್ಕಳನ್ನು ಕೂಡ ಒಂದು ಪಾತ್ರಧಾರಿಗಳಾಗಿ ತೊಡಗಿಸ್ಕೊಳ್ಳೋಂಥ ಒಂದು ವಿಶೇಷಗಳಿದೆಯಲ್ಲ, ಅದು ಕನ್ನಡ ರಂಗಭೂಮಿಗೆ ಭಾಳ ವಿಶೇಷವಾದಂಥ ಒಂದು ದೊಡ್ಡ ಕೊಡುಗೆ ಅದು. ಸೊ ಹಾಗಾಗಿ ಇವತ್ತು ನಮ್ಮ ಹೆಜ್ಜೆ ಮೇಳ 2024 ಸಾರಂಗರಂಗದ ಈ ಮಕ್ಕಳ ಬೇಸಿಗೆ ಶಿಬಿರಕ್ಕೆ ಬಂದು ನಮ್ಮ ಈ ನಾಟಕವನ್ನು ನಮಗಾಗಿ, ಅಂದರೆ ನಮ್ಮ ಮಕ್ಕಳಿಗಾಗಿ, ಆ ಮಕ್ಕಳ ಜೊತೆಗೆ ಅವರ ಪೇರೆಂಟ್ಸ್ ಕೂಡ ಬಂದಿದ್ದರು, ಅವರ ತಂದೆ ತಾಯಿಗಳು ಕೂಡ ಬಂದು ನಾಟಕವನ್ನು ನೋಡಿದ್ರು. ಏಕೆಂದರೆ ಸಾಮಾನ್ಯವಾಗಿ ಮಕ್ಕಳು ಈ ಥರದ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ತಂದೆ ತಾಯಿಗಳು ಬಿಡೋದಿಲ್ಲ. ಯಾಕೆ ಬಿಡೋದಿಲ್ಲ ಅಂದರೆ, ಇಲ್ಲ ಓದೋದು ಕಡಿಮೆ ಮಾಡ್ತಾರೆ, ಮಾರ್ಕ್ಸ್ ತೆಗೆಯೋದು ಕಡಿಮೆ ಮಾಡ್ತಾರೆ ಅಂತೇಳ್ಬಿಟ್ಟು ಈ ಥರದ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮಕ್ಕಳನ್ನ ಬಿಡೋದಿಲ್ಲ. ಆದರೆ ಒಂದು ಮಗು 9ನೇ ತರಗತಿಯಲ್ಲಿ ಓದ್ತಾರಂತ ಒಬ್ಬ ಹುಡುಗ 1.25 ಗಂಟೆ ಒಂದು ಪಠ್ಯವನ್ನು, ಒಂದು ನಾಟಕದ ಪಠ್ಯವನ್ನು, ಅಷ್ಟು ಪಠ್ಯವನ್ನು
ತನಗೆ ಜೀರ್ಣಿಸ್ಕೊಂಡು ಅದನ್ನು ನಾಟಕದ ರೂಪದಲ್ಲಿ, ನಟನಾ ರೂಪದಲ್ಲಿ, ಭಾವನೆಗಳ ರೂಪದಲ್ಲಿ ಹಾಡುವಾಗ ಹಾಡ್ತಾನೆ, ಡ್ಯಾನ್ಸ್ ಮಾಡುವಾಗ ಡ್ಯಾನ್ಸ್ ಮಾಡ್ತಾನೆ, ಆಮೇಲೆ ನಟನೆ ಮಾಡುವಾಗ ನಟನೆ ಮಾಡ್ತಾನೆ, ನಡೆಯುವಾಗ ನಡೀತಾನೆ, ಮಲಗುವಾಗ ಮಲಗ್ತಾನೆ, ಕೂರುವಾಗ ಕೂರ್ತಾನೆ, ಅಳುವಾಗ ಅಳ್ತಾನೆ. ಇವೆಲ್ಲ ಇವು ಇದೆಯಲ್ಲ, ಈ ಬೇರೆ ಬೇರೆ ನಾಟಕದ ರೂಪಗಳು. ಆ ರೂಪಗಳಲ್ಲಿ 1.25 ಗಂಟೆ ಜೊತೆಗೆ ನೀವು ಪಠ್ಯವನ್ನು ಕೂಡ ಮುಗಿಸೋದಿದೆಯಲ್ಲ, ಇದು ಒಂದು ಐಕ್ಯೂ ಅಂದರೆ ತನ್ನ ಏನಂತಾರೆ ಇದು ಶಕ್ತಿ ಅಂತಾರೆ, ಜ್ಞಾಪಕ ಶಕ್ತಿ ವೃದ್ಧಿಸುವಂಥ ಬಹಳ ದೊಡ್ಡ ಸಾಧನವಾಗಿ ಇದೊಂದು ಪಠ್ಯವಾಗಿ ನಾವು ಈ ನಾಟಕವನ್ನು ನಮ್ಮ ಮಕ್ಕಳಿಗೆ ತೋರಿಸಿದ್ವಿ. ಇಲ್ಲಿ ಬಂದು ನಾಟಕ ಪ್ರದರ್ಶನ ಮಾಡಿದ ಎಲ್ಲ ಗೆಳೆಯರು, ನಮ್ಮ ರಘುನಂದನ್ ತಂಡವನ್ನು ಕರ್ಕೊಂಡ್ಬಂದು ತೋರಿಸಬೇಕು. ಎಲ್ಲರಿಗೂ ಕೂಡ ಆ ತಂಡಕ್ಕೆ, ರಘುನಂದನ್ಗೆ ಮತ್ತು ವ್ಯಕ್ತಿ ಹೆಸರೇ ಮಾಡ್ತಿರ್ತೀನಿ, ಗೋಕುಲ ನಿರ್ಗಮನ ಅಲ್ಲ, ಗೋಕುಲ ಸಹೃದಯಿಗೆ ಮತ್ತು ನಮ್ಮ ರಘುನಂದನ್ಗೆ ಸಾರಂಗರಂಗದ ಪರವಾಗಿ ಮತ್ತು ನಮ್ಮ ಎಲ್ಲ ಸಾರಂಗರಂಗದ ಹಿತೈಷಿಗಳ ಪರವಾಗಿಯೂ ಕೂಡ ನಾನು ಗೋಕುಲ್ಗೆ ಮತ್ತು ರಘುನಂದನ್ ಅವರಿಗೆ ಧನ್ಯವಾದ ತಿಳಿಸ್ತಾ ನಾನು ನನ್ನ 2 ಮಾತನ್ನು ನಿಮ್ಮ ಜೊತೆ ಹಂಚಿಕೊಂಡೆ. ನಮಸ್ಕಾರ.